ಅಮ್ಮನ ಶಕ್ತಿ ತುಂಬಾ ಇದೆ ಸರ್. ಯಾಕಂದರೆ ನಮ್ಮ ಮನಸ್ಸಲ್ಲಿರೋ ಕ್ವಶನ್ನ ತಾಯಿ ಹೆಂಗೆ ಹೇಳೋಕ್ಕೆ ಸಾಧ್ಯ? ಕರೆದಿದ್ದ ತಕ್ಷಣ ಒಳಗೆ ಹೋಗಿದ್ದಷ್ಟೇ ನನಗೆ. ನನ್ನ ಮುಖ ಕೂಡ ಅವ್ರು ನೋಡಲಿಲ್ಲ. ನಮ್ಮ ಮನಸ್ಸಲ್ಲಿ ಏನೇನಿದೆ ಪ್ರತಿಯೊಂದು ಅವರು ನಾನು ಹಾಕ್ಕೊಂಡಿರೋ ಪ್ರಶ್ನೆ ಏನಿದೆ ಅವರು ಫೇಸ್ ಟು ಫೇಸ್ ಪ್ರಶ್ನೆ ಹೇಳಿದ್ರು. ಸತ್ತೋಗೋ ಸ್ಟೇಜಲ್ಲಿ ಇದ್ದ, ಇವಾಗ ಹುಷಾರಾದ, ಅದಕ್ಕೋಸ್ಕರ ಕರ್ಕೊಂಡ್ಬಂದಿದ್ದೀವಿ ಇವನ್ನ. ಅದು ಪವರ್ಫುಲ್ ಆಗಿದೆ, ದೇವರು ಚೆನ್ನಾಗಿದೆ, ಭಕ್ತಿ ಇದೆ, ಏನು ಅಂದ್ಕೊಂಡ್ರು ಆಗುತ್ತೆ, ಬರ್ಬೋದು. ಅದೇ ಅಲ್ಲಿ ಮುಂದೆ ನಾವು ಏನು ಕೇಳ್ಕೊಂಡಿದ್ವೋ ಅದನ್ನೇ ಹೇಳಿದ್ರು. ನಮ್ಮ ಅಮ್ಮಿಗೂ ಮತ್ತು ನಮ್ಮ ಮಾವನಿಗೆ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ರು ಅದನ್ನು ಹಾಗೆ ಹೇಳಿದ್ದಾರೆ. ಅದನ್ನು ಕೇಳಿದರೆ ನಮಗೆ ಮತ್ತೆ ಬರಬೇಕು ಅಂತ ಅನಿಸಿದ್ದು. ನನಗೆ ಅಲ್ಲೇ ಒಂದು 10 ನಿಮಿಷ ಫುಲ್ ಶಾಕಾಗಿ ನಿಂತ್ಕೊಂಡ್ಬಿಟ್ಟೆ. ಕೋಟಿ ಅಂದರೆ ಒಂದು 6 ಕೋಟಿ 7 ಕೋಟಿ ದುಡ್ಡು ಒಂದು 2 ತಿಂಗಳಲ್ಲಿ ಬಂದಿರ್ತದೆ. ಆಯ್ತಾ, ಅಮೆರಿಕಕ್ಕೆ ಹೋಗದಲ್ಲಿರೋ ಬಡವ್ರ ಮಕ್ಕಳು ಅಮ್ಮ ಹೇಳಿದೆ ಇನ್ನು 2 ತಿಂಗಳಲ್ಲಿ ಕಳಿಸ್ತೀನಿ ಹೋಗು ಅಂದಂಗೆ ಅಮೆರಿಕದಲ್ಲಿದ್ದಾರೆ. ಅಮ್ಮ ನಮ್ಮ ಜೊತೆ ಇದ್ದಾಗ ಎಲ್ಲ ಒಳ್ಳೆ ವಿಷಯ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಷ್ಟೇ. ಅವ್ನ ಮಗಳು ಮದುವೆ ಆಗಿರಲಿಲ್ಲ, ನೋಡಂಬಾರ ಕೇಳೋಣ ಒಂದು ನಿಮಿಷ ಅಂತ ಕರ್ಕೊಂಬಂದೆ. ಒಳಗಡೆ ಹೋದ ಸ್ವಾಮೀಜಿಯವ್ರ ಹತ್ರ ಹೋದಾಗ ನಮ್ಮನ್ನು ಕೇಳಿದಿಷ್ಟೇ ಪ್ರಶ್ನೆ, ನಿನ್ನ ಮಗಳು ಮದುವೆ ಆಗಿಲ್ಲ ಅಂತ ಬಂದಿದೆಯಾ, ಬಂಗಾರದಂತ ಅಳಿಯ ಬರಬೇಕು, ಮುಂದಿನ ಫೆಬ್ರವರಿಗೆ ನೀನು ಮದುವೆ ಆಗುತ್ತೆ ನಿನ್ನ ಮಗಳದು, ಮುಂದಿನ ಅಮಾಸೆಗೆ ಬಂದು 5 ರೂಪಾಯಿ 9 ರೂಪಾಯಿ ಅರಕೆ ಕಟ್ಟಿ ಹೋಗಿ ಅಂದರು. ಅಲ್ಲಿ ಹೋದ ಮಂಗಳವಾರ ಬಂದು ಹೋಗಿದ್ದು, ಇವತ್ತು 5 ರೂಪಾಯಿ 9 ರೂಪಾಯಿ ಅರಕೆ ಕಟ್ಟಿ. ಗುರುಗಳ ಹತ್ರ ಪ್ರಶ್ನೆ ಕೇಳೋಗೋಣ ಅಂತ ಬಂದಿದ್ವಿ. ಬಟ್ ಗುರುಗಳಿಂದನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು. ನಾವು ಅಂದ್ಕೊಂಡಿರಲಿಲ್ಲ ಅವ್ರು ಅಷ್ಟು ನೀಟಾಗಿ ಹೇಳ್ತಾರೆ ಅಂತ ಆನ್ಸರ್ ಮಾಡಿದ್ರು. ಮತ್ತು ಅಲ್ಲಿಂದ ನಾವು ಬಂದು ಹೋಗಿ ಸೆಕೆಂಡ್ ಟೈಮ್ ಬರ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿಗೆ ಎಷ್ಟೋ ಪರವಾಗಿಲ್ಲ, ಸಾಲ್ವ್ ಆಗ್ತಾ ಇದೆ. ನೋಡಿ, 16,000 ಜನ ಬರೋ ಕ್ಷೇತ್ರದಲ್ಲಿ ಇವತ್ತು ಹೇಳ್ತಾರೆ ಪ್ರತಿಯೊಬ್ಬರು, ಸ್ವಾಮೀಜಿಯವರೇ ನನ್ನ ಕೆಲಸ ಆಯಿತು, ನನ್ನ ಹಿಂಗಾಯ್ತು ಅಂತ ಎಲ್ಲ ಮಾತಾಡ್ತಾರಲ್ಲ, ಅದನ್ನು ನಾವು ಯಾವುದೂ ಮನಸ್ಸಿಗೆ ಇಟ್ಕೊಳ್ಳೋಕೆ ಹೋಗಲ್ಲ. ಇಂಥವು ಲಕ್ಷಾಂತರ ಪವಾಡಗಳಾಗಿದೆ. ನೋಡಿ, ಇವತ್ತು ಶ್ರೀಮಠಕ್ಕೆ ಅಮೇರಿಕಾಯಿಂದ ಭಕ್ತರು ಇಲ್ಲಿಂದ ಹೋಗಿರೋರು ಚಿಕ್ಕ ಚೌಡಮ್ಮನ ನೆಮ್ಕೊಂಡು ಅಮೇರಿಕ ಕಳಿಸ್ತೀನಿ ಹೋಗಂತ ದೊಡ್ಡ ಚೌಡಮ್ಮ ಬರೆದಿದ್ರೆ ಚಿಕ್ಕ ಚೌಡಮ್ಮನ ಆಶೀರ್ವಾದ ತಗೊಂಡು IIT ಒಳಗೆ ಸೀಟ್ ಆಗಿದೆ. ಆಯಿತಾ, ಅಮೇರಿಕಕ್ಕೆ ಹೋಗದಲ್ಲಿರೋ ಬಡವ್ರ ಮಕ್ಕಳು ಅಮ್ಮ ಹೇಳಿದೆ ಇನ್ನು 2 ತಿಂಗಳಲ್ಲಿ ಕಳಿಸ್ತೀನಿ ಹೋಗು ಅಂದಂಗೆ ಅಮೇರಿಕದಲ್ಲಿದ್ದಾರೆ. ಮತ್ತು ಹಣಕಾಸಲ್ಲಿ ಸಮಸ್ಯೆ ಇದ್ದು ಸಾಲದ ಬಾಧೆಯಿಂದ ನಾವು ನರಳ್ತಾ ಇದ್ದೀವಿ ಅನ್ನೋರಿಗೆ ಗೌರ್ಮೆಂಟ್ ಅವ್ರ ಜಮೀನು ಅಕ್ವೈರ್ ಮಾಡಿಕೊಂಡು ಅವ್ರಿಗೆ ಕೋಟಿ ಅಂದರೆ ಒಂದು 6 ಕೋಟಿ 7 ಕೋಟಿ ದುಡ್ಡು ಒಂದು 2 ತಿಂಗಳಲ್ಲಿ ಬಂದಿರ್ತದೆ. ಇವೆಲ್ಲ ಅವರ ಹಣೆ ಬರೋನು ಚೆನ್ನಾಗಿರ್ತದೆ. ಮತ್ತು ದೇವಿ ಸನ್ನಿಧಾನಕ್ಕೆ ಬಂದಾಗ ಶ್ರದ್ಧೆಯಿಂದ ದೇವರಲ್ಲಿ ಕೇಳಿರ್ತಾರೆ. ಅಂಥವು ಲಕ್ಷಾಂತರ ಉದಾಹರಣೆಗಳು ಚಿಕ್ಕ ಚೌಡಮ್ಮನಲ್ಲಿ ಪವಾಡಗಳು ನಡೀತಾ ಇದೆ. ಕ್ಷೇತ್ರಕ್ಕೆ ರಾತ್ರಿ ಉಳ್ಕೊಳ್ಳೋರಿಗೆ ಊಟ ತಿಂಡಿ ಪ್ರಸಾದ ಕಾಫಿ ಟೀ ಎಲ್ಲ ಉಚಿತವಾಗಿ ಸೌಲಭ್ಯ ಇರುತ್ತೆ. ಇಲ್ಲಿ ಹಣ್ಣುಕಾಯಿ ಸಿಗಲ್ಲ, ಪೂಜೆ ಸಾಮಾನುಗಳು ಸಿಗಲ್ಲ. ಒಂದು ತೆಂಗಿನಕಾಯಿ ಬಾಳೆಹಣ್ಣು ತಂದು ದೇವರಿಗೆ ಫಲ ಪುಷ್ಪ ಜಲ ಅಂತ ಶಾಸ್ತ್ರ ಹೇಳುತ್ತೆ, ನಿವೇದನೆ ಮಾಡಿಸ್ಕೊಂಡು ಅದನ್ನು ತಗೊಂಡು ಹೋಗ್ಬೋದು. ಪವರ್ ತುಂಬ ಇದೆ ಸರ್, ಬರ್ಬೋದು. ತುಂಬ ಶಕ್ತಿವಂತ ದೇವತೆ ಇದು. ಮತ್ತು ಗುರುಗಳು ಒಳ್ಳೆ ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಅವ್ರು ಅಷ್ಟು ಹೇಳ್ತಾರೆ ನಮ್ಮ ಬಗ್ಗೆ ಅಂತ ನೀಟಾಗಿ ಹೇಳಿದ್ದಾರೆ. ನಾನೇನು ಹೇಳೋದು ಅಂದರೆ ತುಂಬ ಕಷ್ಟ ಇರೋರು ಬನ್ನಿ, ಸಂಕಲ್ಪ ಮಾಡಿ, ಗುರುಗಳನ್ನ ಮೀಟ್ ಮಾಡಿ, ದೇವ್ರ ದರ್ಶನ ಮಾಡಿ, ನಿಜವಾಗ್ಲೂ ಒಳ್ಳೇದಾಗುತ್ತೆ. ನೀನೇನು ಮಾಡಬೇಡ ತಾಯಿಗೆ ತೊಗೊಂಬಂದು ಸೀರೆ ಉಡಿಸಿ ಮಡ್ಲಕ್ಕಿ ಕೊಟ್ಟು ನೀನು ಪೂಜೆ ಮಾಡಿ 5 ರೂಪಾಯಿ ಮತ್ತು 9 ರೂಪಾಯಿ ಕಾಣಿಕೆ ಕಟ್ಟಿ ತೊಗೊಂಬಂದು ತಾಯಿ ಸನ್ನಿಧಾನದಲ್ಲಿ ಅಮಾವಾಸ್ಯೆ ಪೂಜೆಗೆ ಬಂದು ನೀನು ಮಾಡಿಕೊಟ್ಬಿಟ್ಟು ಹೋಗು. ನೀನೇನು ಅಂದ್ಕೊಂಡಿದ್ರು ನೀನು ಖಂಡಿತವಾಗ್ಲೂ ಅದಾಗತ್ತೆ, ತಾಯಿ ನೆರವೇರಿಸ್ತಾಳೆ ಅಂತ ಹೇಳಿದರು ಸರ್. ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ತುಂಬಾ ನೆಮ್ಮದಿ ಇರಲಿಲ್ಲ. ನನಗೆ 3-4 ವರ್ಷ ಆಯಿತು ನನ್ನ ನಮ್ಮ ಯಜಮಾನನ ಕಳ್ಕೊಂಡು. ಆ ನೋವಲ್ಲಿ ತುಂಬ ಬಾಧೆಯಲ್ಲಿದ್ದೆ, ಮನೇಲಿ ತುಂಬ ಕಷ್ಟ ಆಯಿತು. ಸೊ ನಾನು ಇಲ್ಲಿ ಬಂದಾಗಿಂದ ನನ್ನ ಮನಸ್ಸಿಗೆ ತುಂಬ ನಿರಾಳ ಇದೆ. ಈ ದೇವಸ್ಥಾನಕ್ಕೆ ಪದೇ ಬರಬೇಕು ಅಂತ ಅನಿಸುತ್ತೆ. ನನಗೆ ಯಾವ ಟೈಮ್ ಸಿಗ್ತಾ ಇದೆಯೋ ಅವಾಗ ಬರಬೇಕು ಅಂತೆಲ್ಲ ಅನಿಸುತ್ತೆ. ಅಮ್ಮನ ಶಕ್ತಿ ತುಂಬಾ ಇದೆ ಸರ್. ಯಾಕಂದರೆ ನಮ್ಮ ಮನಸ್ಸಲ್ಲಿರೋ ಕ್ವಶನ್ನ ತಾಯಿ ಹೆಂಗೆ ಹೇಳೋಕ್ಕೆ ಸಾಧ್ಯ ಹೇಳಿ ಸರ್? ಇಂಥವರೇ ಬರ್ತಾರೆ, ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನ ಓಪನಾಗಿ ಹೆಂಗೆ ಹೇಳ್ತಾರೆ ಹೇಳಿ ಅವರು? ನಾನು ಏನೇ ಕ್ವಶನ್ ಹಾಕ್ಕೊಂಡ್ರೆ ಮನಸ್ಸಲ್ಲಿ ಹಾಕ್ಕೊಂಡಿರ್ಬೇಕು, ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾರೆ. ನಾವು ಯಾರಿಗೂ ಹೇಳ್ದಿರೇ ಒಳಗೆ ಹೋಗ್ತೀವಿ ಅಂತಂದರೆ ಅಲ್ಲಿಗೆ ಎಷ್ಟು ಪಾಸಿಟಿವ್ ಇದೆ ಅಂತ ನಾವೇ ಅರ್ಥ ಮಾಡ್ಕೊಬೇಕಲ್ವ ಸರ್? ನಮಗೆ 3 ವ್ಯವಸ್ಥೆ ಇದೆ. ಒಂದು ಕಡೆ ಬೆಂಗಳೂರು, ಒಂದು ಕಡೆ ತುಮಕೂರು, ಒಂದು ಕಡೆ ಮದ್ದೂರು. ಈ ಮಧ್ಯೆ ಇರೋದೇ KG ದೇವಪಟ್ಟಣ. ತುಮಕೂರಿಂದ ಬಂದವರು ಹುಲಿಯೂರುದುರ್ಗ ಇಳಿದು ಹುಲಿಯೂರುದುರ್ಗದಿಂದ ಮಾಗಡಿ ಬಸ್ ಹತ್ತಿದ್ರೆ ಅಂಗ್ರಳ್ಳಿ ಮಠ ಅಂತ ವಾಡಿಕೆ ಇದು ಸ್ಟಾಪ್ ಕೊಡ್ತಾರೆ. ಅಲ್ಲಿ ಆಟೋ ಇರುತ್ತೆ, 1 ಕಿಲೋಮೀಟ್ರ್ ವಾಕಬಲ್ಲು, 10 ರೂಪಾಯಿ ತಗೋತಾರೆ, ತಗೊಬಂದು ಮಾಡ್ತಿದ್ರೆ ಬಿಡ್ತಾರೆ. ಮದ್ದೂರಿಂದ ಬಂದವರು ಹುಲಿಯೂರುದುರ್ಗಕ್ಕೆ ಬಂದು ಮಾಗಡಿ ಬಸ್ಸು, ತುಮಕೂರಿಂದ ಬಂದವರು ಕುಣಿಗಲ್ಲಿಂದ ಬಂದವರು ಮಾಗಡಿ ಬಸ್ಸು. ಈ ಬೆಂಗಳೂರಿಂದ ಬರೋರು ಡೈರೆಕ್ಟು ಹುಲಿಯೂರುದುರ್ಗ ಬಸ್ ಇರುತ್ತೆ. ಅಂಗ್ರಳ್ಳಿ ಮಠ ಅಂತ ಟಿಕೆಟ್ ತಗೊಂಡ್ರೆ ಇಲ್ಲಿ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಅಂತ ಎಲ್ಲ ವಾಡಿಕೆ ಆಗಿದೆ. ಈಗ ಪ್ರಸಿದ್ಧಿ ಆಗಿರುತ್ತೆ ಅಂತ ಅವರೇ ಕರೀತಾರೆ, ಯಾರು ಈ ದೇವಸ್ಥಾನ ಸ್ಟಾಪ್ ಅಂತ.